ಸುಮ್ನೆ ಹೇಳ್ತಾ ಇದೀನಿ ಮಾ, ನಾವ್ ಮನೆಗೆ ದರಿದ್ರ ತಗೊಂಡ್ ಬರ್ಬೇಡ್ರಿ. ಸುಮ್ನೆ ಇಲ್ಲಿಂದ ಎದ್ದೋಗ್ಬಿಡ್ರಿ. ನನ್ ಕಣ್ಮುಂದೆ ಕುತ್ಕೊಂಡು ಅಳ್ತಾ ಇದ್ರೆ ನನ್ಗೆ ಇಷ್ಟ ಆಗಲ್ಲ. ನನ್ನ ಕೆಲ್ಸದವ್ರ ತರ ಏನ್ ಬೇಕಾದ್ರೆ ಹೇಳಿ ಪರವಾಗಿಲ್ಲ. ರಾಣಿ ತರ ಇರುವಂತ ರಾಣಿ ತರನು ಬೇಡ, ರಾಜ ತರನು ಬೇಡ, ಯಾವ ಚಿಕ್ಕ ವಿಷಯದಲ್ಲಿ ಈ ತರ ಅದಕ್ಕೇನೆ ನಾನ್ ನಿಮಗ್ ಬೈಯೋ ಅಧಿಕಾರ ಇಲ್ಲ ಅಂತಾನೆ ಇವ್ರಿಗೆ ಮಾಡಕ್ ಹೇಳ್ತಾ ಇರೋದು. ಇವ್ರು ಮಾಡಿದ್ರೆ ಇವ್ರಿಗೆ ಬೈಬೋದು, ನಿಮಗ್ ಮಾಡಿದ್ರೆ ನಾನು ಹೆಂಗ್ ಬೈಲಿ ನಿಮ್ಗೆ? ನನ್ ವಾಯ್ಸ್ ಇರೋದೇ ಹಿಂಗೆ. ನಾನ್ ಧನ್ಯಗೌಡ ಅಲ್ಲ, ನನ್ ಮಂಜುಗೌಡ. ಫಸ್ಟ್ ಕನ್ನಡ ಮಾತಾಡಕ್ ಹೇಳು, ಹೋಗಿ ರೂಮಲ್ಲಿ ಕುತ್ಕೊಂಡು ಮಾತಾಡೋದಲ್ಲ. ಗೈಸ್ ಏನು ಗೊತ್ತಾ, ಇವತ್ತು ನಮ್ಮ ಧನ್ಯ ಅವರಿಗೆ ಪ್ರ್ಯಾಂಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸನುಮಾ ಕ್ಲೋಸ್ ಮಾಡಿ. ಅವ್ರು ಇವಾಗ ಅಡುಗೆ ಮನೆಯಲ್ಲಿ ದೋಸೆಗೆ ರೆಡಿ ಮಾಡ್ತಾ ಇದ್ದಾರೆ. ಯಾವ ಥರ ದೋಸೆ ಮಾದು? ಈರುಳ್ಳಿ ದೋಸೆ ಮಾಡ್ತಾಳಂತೆ. ಈರುಳ್ಳಿ ದೋಸೆ ಮಾಡ್ತಾ ಇದ್ದಾರೆ. ಅವ್ರು ಇವಾಗ ಒಂದು ಪ್ರ್ಯಾಂಕ್ ಮಾಡಬೇಕು ಅಂತ ಇಬ್ರು ಒಂದು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸನುಮಾ ಟೈಮ್ ಇಲ್ಲ ಇವಾಗ, ಬನ್ನಿ ಸ್ಟಾರ್ಟ್ ಮಾಡಿ. ಆಯ್ತು, ಇವಾಗ ಏನ್ ಗೊತ್ತಾ ಮನು, ಮೈಕಲ್ಲಿ ಇಡ್ತೀರಾ? ಮೈಕ್ ಒಂದು ಜೋಬಲ್ಲಿ ಇಟ್ಕೋತೀನಿ, ಇಲ್ಲಿ ಕಾಣಲ್ಲ. ಓಕೆ, ಒಂದು ಅಲ್ಲಿರ್ಲಿ ಜೋಬಲ್ಲಿ, ಇನ್ನೊಂದು ರೂಮಲ್ಲಿ ಇಡೋಣ. ಯಾಕೆ ಗೊತ್ತಾ, ನಡ್ಕೊಂಡು ಪಕ್ಕ ಹೋಗಿ ಹೋಯ್ತಾಳೆ ರೂಮಿಗೆ, ಅದಕ್ಕೋಸ್ಕರ. ಸರಿ. ಸಣ್ಣವರು ಮೈಕ್ ಹಾಕೋತಾ ಇದ್ದಾರೆ. ಅಕ್ಕ ಹಸಿವಾಗ್ತಿದೆ, ಬೇಗ ಟಿಫಿನ್ ಹಾಕೊಡಕ್ಕ. ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ನೀನು ಸಾಂಬಾರಲ್ಲಿ ಕುದಿತಿದ್ದೆ, ಆಫ್ ಮಾಡು ಸರಿನಾ? ಹಾ, ಮಾಡ್ತೀನಿ. ಇವತ್ತು ರೀಲ್ಸ್ ಮಾಡುವ ಆಯ್ತಾ? ಸಣ್ಣವರು ಉಪ್ಪಾಗ್ತಾ ಇದ್ದಾರೆ. ನಮ್ಮ ಧನ್ಯ ಅವರು ವಾಶ್ರೂಮ್ಗೆ ಹೋಗಿದ್ದಾರೆ. ಬನ್ನಿ ಬೇಗ. ವಾಯ್ಸ್ ಇವಾಗ ಫೋನ್ ಸೆಟ್ ಮಾಡಬೇಕು. ಫೋನ್ ಎಲ್ಲಿಡೋದಂತಲೇ ಗೊತ್ತಾಗ್ತಿಲ್ಲ. ಫೋನ್ ಎಲ್ಲಿಡಲಿಲ್ಲ? ಫಸ್ಟ್ ಮೈಕ್ ಇಟ್ಟು ಬರ್ತೀನಿ. ಗೈಸ್, ಇಲ್ಲಿ ಇಟ್ಟಿದ್ದೀನಿ ನಾನು. ಸಣ್ಣವರು ಅಮ್ಮನ ರೂಮಲ್ಲಿ ಇಟ್ಟಿದ್ದಾರೆ. ಇಟ್ರಾ? A few moments later. ಸನುಮಾ, ತುಂಬ ಹೊಟ್ಟೆ ಹಸಿತಾ ಇದೆ. ನಿಮ್ಮ ಅಕ್ಕ ಇನ್ನು ಯಾವಾಗ ಬರ್ತಾರೆ? ಅಕ್ಕ ಎಷ್ಟೊತ್ತಕ್ಕ? ಬಡಾಪುಂಡು. ನಿಮ್ಮ ಅಕ್ಕ ವಾಶ್ರೂಮ್ಗೆ ಹೋದ್ರೆ ಬೆಳಗ್ಗೆ ಹೊತ್ತು ಬರೋದೇ ಇಲ್ಲ. 1 hour ಆ ಬಾತ್ರೂಮಲ್ಲಿ ಅದು ಏನು ಮಾಡ್ತಾ ಇರ್ತಾರೋ ಗೊತ್ತಿಲ್ಲ ಅಲ್ವಾ? ಬೇಗ ಯಾಕ ಬಡಾಪುಣ್ಯ? ಗ್ಯಾಸ್ ಆಫ್ ಮಾಡ್ತಾ ಗ್ಯಾಸ್ ಆಫ್ ಮಾಡಿದ್ದೀನಿ. ಬಡಾಪುಂಡು ಒಂದೊಂದಿಲ್ಲ ಆಯ್ತಾ, ಹಸಿವಾಗ್ತದೆ. ಬೆಳಗ್ಗೆಯಿಂದ ನನಗೂ ಎಡಿಟ್ ಮಾಡಿ ಸಾಕಾಯ್ತು. ಬೇಗ ಟಿಫನ್ ಹಾಕ್ಕೊಡ್ರಿ ಸನುಮಾ. ಒಂದೇ ಪ್ಲೇಟಲ್ಲಿ ಹಾಕು. A few moments later. ಹಿಂಗೆ ಕರ್ದ ಯಾವಿ ಅಕ್ಕ? ಕರ್ದ ಯಾಕಂದ್ರೆ ನಾನೇ ಹಾಕೋತೀನಿ. ಬೇಗ ಬರ್ತೀಯ ಅಕ್ಕ? ಎವಿ ಉಪ್ಪು ಮಾ, ಎವಿ ಉಪ್ಪ ಐತೆ. ನಾನು ನಿಮ್ಮ ಅಕ್ಕನಿಗೆ ಅಡುಗೆ ಮಾಡಕ್ಕೆ ಹೇಳ್ಬೇಡ, ನೀನೇ ಮಾಡಮ್ಮ ಅಂತ ಹೇಳ್ತೀನಿ. ನಾನು ಸಾಂಬಾರ್ ಮಾಡ್ತಿದ್ದೆ ಮುನು ಬೆಳಿಗ್ಗೆಯಿಂದ. ಅವಳೇ ಮಾಡ್ತೀನಿ ಅಂದಿದ್ದು. ನಾನು ಅವಾಗ್ಲಿಂದ ಕಾಯ್ತಾ ಇದ್ದೆ ಟಿಫನ್ಗೆ. ನನಗೆ ಈ ತರ ಟಿಫನ್ ಮಾಡ್ಕೊಡ್ರೆ ಹೆಂಗೆ ಹೇಳು? ಎಷ್ಟು ಉಪ್ಪ ಐತೆ ನೀವು? ಎಷ್ಟು ಉಪ್ಪಿದೆ ನೋಡಿ ಅಲ್ಲಿ. ಅದಕ್ಕೆ ನಾನು ಹೇಳೋದು ನಿಮ್ಮ ಅಕ್ಕ ಮಾಡೋದು ಬೇಡ ಅಂತ. ಏನ್ ಮನ್ಪೇರ ಮಂಡೇಳು? ನಾನು ಇಲ್ಲ ಮುನು, ನಾನೇ ಮಾಡ್ತಿದ್ದೆ. ನಾನು ಸಾಂಬಾರ್ ಮಾಡ್ತಿದ್ದೆ ಅಲ್ವಾ, ಅದಕ್ಕೆ ಅವಳು ಹೇಳಿ ನಾನೇ ದೋಸೆ ನೀನ್ ಸುಮ್ನೆ ಕುತ್ಕೊಳಮ್ಮ. ಇಲ್ಲ, ನಾನು ನೀನು ಗೆಸ್ಟ್ ತರ ಬಂದಿದ್ಯಾ ಅಂದ್ಮೇಲೆ ಗೆಸ್ಟ್ ತರ ಇರ್ಬೇಕು ತಾನೆ. ನೀವು ಕೆಲಸ ಮಾಡ್ತಿದ್ರಲ್ಲ, ಅದಕ್ಕೆ ನಾನು ಮಾಡಿ ಕೊಡೋಣ ಅಂತ
ಹೇಳಿ ನಮ್ಮ ಮನೆಗೆ ಯಾರಾದ್ರೂ ನೆಂಟ್ರು ಬಂದ್ರೆ ನಾವ್ ಈ ತರ ಗೆಸ್ಟ್ ಕೈಲಿ ನಿಜವಾಗ್ಲೂ ಮಾಡ್ಸಲ್ಲ. ಇಷ್ಟು ಉಪ್ಪು ಹಾಕೋದಿಲ್ಲ ಅಂದ್ರೆ ಏನ್ ಗೊತ್ತಾ, ಮನೇಲಿ ನೀವ್ ಅಡಿಗೆ ಈ ತರ ಮಾಡಿದೀರಾ ಅಂತ ಹೇಳ್ತಿಲ್ಲ, ನನಗೆ ನೀವು ಅಡಿಗೆ ಮಾಡೋದು ಇಷ್ಟನೇ ಇಲ್ಲ. ಸಣ್ಣವ್ರು ಅವರೇ ತಾನೆ. ನಾನ್ ಮಾಡ್ತೀನ, ನೀನ್ ಏನಕ್ಕೆ ಮಾಡಕ್ ಹೋದೆ ಮತ್ತೆ? ನೀ ಕೆಲ್ಸದಲ್ಲಿ ಇದ್ರಲ್ಲ ಸುಮ್ನೆ ವೇಸ್ಟ್ ಅವ್ರ ಆಯ್ತು. ಕೆಲ್ಸದಲ್ಲಿದ್ರು ಇಲ್ಲಿ ಕೇಳು, ನಮ್ಮ ಮನೇಲಿ ಯಾವ ಉಪ್ಪು ಹಾಕೋದು, ಉಡಿ ಉಪ್ಪು. ಇಲ್ಲಿ ಕಲ್ಲುಪ್ಪು ನಂಗೆ ಸಿಕ್ಕಿದ್ದು, ಉಡಿ ಉಪ್ಪು ಸಿಕ್ಕಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಆಗಿದೆ, ಇಲ್ಲದಿದ್ರೆ ನಮ್ಗೆ ಕರೆಕ್ಟ್ ಆಗುತ್ತೆ. ಅದೇ ಹೇಳ್ತಿಲ್ವಾ, ಅವ್ರು ಕೆಲ್ಸ ಮಾಡ್ತಿದ್ರು. ನೀನೊಂದ್ಸರಿ ತಿನ್ನೋಡಂತೆ. ಏನಿದೆ ಉಪ್ಪು, ಅದ್ ಹೆಂಗ್ ಉಪ್ಪು ಇಷ್ಟು ಜಾಸ್ತಿ ಆಗುತ್ತೆ? ಅಂದ್ರೆ ಇಲ್ಲಿ ಕಲ್ಲುಪ್ಪು, ನಂಗೆ ಉಡಿ ಉಪ್ಪು ಸಿಕ್ಕಿಲ್ಲ. ಇದು ಒಂದಿನ ಅಲ್ಲ, ಇದು ನಾನು 2-3 ಸಲ ತಿಂತಾರದು. ಹೋದ್ ಸರಿ ಹೇಳಿಲ್ಲ, ಅದ್ರ ಸರಿ ನಾನು ಯಾವತ್ತಾದ್ರೂ ನೀವು ಮಾಡಿರೋ ಟಿಫನ್ ಅಲ್ಲಿ ಹಂಗೆ ಹೇಳಿದೀನಾ? ಕೇರು ಮನ್ಪೇರ ಅನ್ನ ಸನ್ಮ, ನಾನು ನಿನಗೆ ನೆಕ್ಸ್ಟ್ ಬೈಯೋದು. ನಿಮ್ಮ ಅಕ್ಕನಿಗೆ ಹೇಳಕ್ಕಾಗಲ್ಲ, ಬಿಡಕ್ಕಾಗಲ್ಲ, ನಾನೇ ಮಾಡ್ತಿದ್ದಿದ್ದು. ಬೈಯಕ್ಕೂ ಆಗಲ್ಲ. ನಾನ್ ಸಾಂಬಾರ್ ಮಾಡ್ದೆ ಅಲ್ವಾ, ಸಾಂಬಾರ್ ಮಾಡ್ದೆ ಅಂತ ಹೇಳ್ಬಿಟ್ಟು ಇವಳು ನಾನ್ ದೋಸೆ ಮಾಡಿ ಇವಳು ಸಾಂಬಾರ್ ಮಾಡ್ತಿದ್ಲ, ಅದಕ್ಕೋಸ್ಕರ ಮಾಡಿದ್ದು. ಸುಮ್ನೆ ಉಗಿಸ್ಕೊಂಬಿಡಿ ನನ್ನ ಹತ್ರ. ಪೊಕ್ಕಡೆ ನೀನೇ ನೀವು ಟಿಫನ್ ಮಾಡೋದ್ ಬೇಡ ಅಂತ ನಾನು ಹೇಳಿದ್ದು ಎಷ್ಟು ದಿನದಿಂದ ಹೇಳ್ತಾ ಇದೀನಿ ಹೇಳ್ರಿ? ಎಷ್ಟು ದಿನದಿಂದ ಹೇಳ್ತಾ ಇದೀನಿ ನಾನು ನಿಮ್ಗೆ ಟಿಫನ್ ಮಾಡಬೇಡಿ ಅಂತ. ನೀವು ಕೆಲ್ಸದಲ್ಲಿ ಇರ್ತೀರಲ್ಲ, ಅದಕ್ಕೋಸ್ಕರ ಸ್ವಲ್ಪ ಹೆಲ್ಪ್ ಸನ್ಮ, ನಿಜ ನೀನ್ ನೆಕ್ಸ್ಟ್ ನನ್ನ ಹತ್ರ ಉಗಿಸ್ಕೋತೀಯಮ್ಮ. ನೀನ್ ಗೆಸ್ಟ್ ಆಗಿ ತಾನೇ ಬಂದಿದ್ದು. ಗೆಸ್ಟ್ ಆಗಿ ಇರು, ಏನ ಕೆಲಸ ಮಾಡ್ತೀಯ? ಮನೆ ಕೆಲ್ಸದವಳ ನೀನು. ಇವಾಗ ತಂಗಿ ಮನೆಗೆ ಬಂದ್ರೆ ಏನ್ ಕೆಲಸ ಮಾಡೋದೇನ ಆಗಲ್ಲ. ಸುಮ್ನೆ ನಂಗೆ ಬೈತಾರ. ನಾನು ಹೇಳ್ತಾ ಇರೋದು, ನೀವು ಬೆಂಗಳೂರಿಗೆ ಯಾವಾಗ್ಲೂ ಒಂದ್ಸಲಿ ಬರ್ತೀರಾ, ಏನಕ್ಕೆ ಟಿಫನ್ ಮಾಡ್ಕೊಂಡಿರ್ಬೇಕು? ನನ್ಗೆ ಈ ತರ ಉಪ್ಪು ಮಾಡಿದ್ರಿ ಅಂತ ನಾನು ಬೈತಾರದಲ್ಲ. ನಾವಿವಾಗ ಏನೋ ಟಿಫನ್ ತಿನ್ಬೇಕು ಅಂತ ಅನ್ಕೊಂಡಿರ್ತೀನಿ, ಚೆನ್ನಾಗಿರೋದು ಮಾಡಿಲ್ಲ ಅಂತಂದ್ರೆ ನನಗೆ ಒಂಥರ ಆಗ್ಬಿಡುತ್ತೆ. ಆದ್ರೆ ಇವತ್ತು ಮಾತ್ರ ನಂಗೆ ಇದು ನಾನು ಯಾವತ್ತೂ ಟಿಫನ್ ಅಲ್ಲಿ ಹೇಳಿಲ್ಲ ಇಷ್ಟು ಉಪ್ಪಾಗುತ್ತಾ, ಮಾಡ್ಬೇಡಿ ಬಿಡಿ, ಮಾಡ್ಬೇಡಿ. ಅಲ್ಲಿ ಕರೆಂಚು ಲಕ್ಕಲ್ಲ, ವೇಸ್ಟ್. ಆಫ್ ಆದ್ರೂ ಮಾಡು. ಇದನ್ನ ಇಟ್ಟು ಬರ್ತೀನಿ. ಎಷ್ಟು ಸಾರಿ ಹೇಳೋದು? ಆಫ್ ಮಾಡ್ತೀನಿ. ಆಫ್ ಮಾಡ್ಕೋ. ಅದನ್ನ ಯಾರು ತಿಂತಾರೆ ಅಷ್ಟು ಉಪ್ಪು? ಉಪ್ಪುದ ಕೊಲ್ಲಿಯಾಗಿದೆ ಅದು. ನಂಗೆ ಗೊತ್ತಾಗಿಲ್ಲ ಅಷ್ಟೇ, ಅದಕ್ಕೆ ಅವ್ರು ಆತರ ಮಂಚಕ್ಕೆ ಬಂದಿದ್ದ ಆದ್ರೆ ಅಲ್ಲಮ್ಮ, ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗ್ತೈತಾ? ಅಲ್ಲ, ನೀನೇ ತಂದಾಗ್ತಿದ್ಯಾ ನಮ್ಮಿಬ್ಬರ ಬಿಟ್ಟಲ್ಲಿ. ಇವ್ರು ಮತ್ತೆ ನಂಗೆ ಬೈತಾರೆ ಸುಮ್ನೆ ಇಲ್ಲದೆ. ಅಲ್ಲಿ ಇವಳಿಗೆ ಏನಿಲ್ಲ. ನಾನು ಎಷ್ಟು ಸರಿ ಹೇಳಿದೀನಿ ಗೊತ್ತಾ, ನೀವು ಮನೆ ಒಂದ್ ಕೆಲಸ ಮಾಡಬಾರ್ದು. ಅಡಿಗೆ ಮನೇಲಿ ಏನ್ ಕೆಲಸ ಮಾಡ್ತಾ ಇರ್ತೀರಾ ನೀವು? ನಾನು ಫ್ರೀ ಆಗಿರ್ತೀನಿ ಅಲ್ಲ, ಅದಕ್ಕೋಸ್ಕರ ನಾನು ಮಾಡಿ ಕೊಡ್ತೀನಿ ಅಷ್ಟೇ ಅಲ್ವಾ. ಫ್ರೀ ಆಗಿ ಏನಾದ್ರು ಇದ್ರೆ ಫೋನ್ ಯೂಸ್ ಮಾಡ್ಕೊಂಡು, ಇಲ್ಲ ಲ್ಯಾಪ್ಟಾಪ್ ಅಲ್ಲಿ ಏನಾದ್ರು ಮಾಡ್ಬೋದು, ಫಿಲಂ ಸೀರೀಸ್ ನೋಡ್ಬೋದು. ಕೆಲ್ಸಾನೇ ಮಾಡ್ಬೇಕಮ್ಮ. ಅಲ್ಲ, ಅವ್ರು ಮಾಡ್ತಾರೆ, ಬೆಳಗ್ಗೆ ಎದ್ರೆ ಯಾವಾಗ್ಲೂ ಮಾಡ್ತಾರೆ. ಹೆಲ್ಪ್ ಆಗ್ಲಿ ಪಾಪ, ಸುಮ್ಮನೆ ಯಾಕೆ ನೀವು ಮಾಡಿರೋದ್ರಲ್ಲಿ ನನಗೆ ಬೇಜಾರಾಗ್ತೀರಾ? ನಾನು ಮನೇಲಿ ಮಾಡ್ತೀನಿ, ನೀವೇ ನೋಡಿ. ನನ್ನ ಮನೆಯಲ್ಲಿ ಮಾಡೋದು ಬೇರೆ, ಇಲ್ಲಿ ಬೇರೆ. ನೀವು ನಿಮ್ಗೆ ಸುಮ್ಮನೆ ತಲೆನೋವು ಬರ್ಸ್ಬೇಡ್ರಿ. ಅವಾಗಿಂದ ಇವಾಗ ನಾನು ಏನ್ ಟಿಫನ್ ತಿನ್ಲಿ? ಸನ್ಮ, ನಿಜ ನಾನು ಹೇಳ್ತಾ ಇದೀನಿ, ನೆಕ್ಸ್ಟ್ ಏನಾದ್ರು ನಿಮ್ಮ ಅಕ್ಕ ಟಿಫನ್ ಮಾಡಿದ್ರೆ ನಾನು ತಿನ್ನೋದೇ ಇಲ್ಲ. ಅನ್ನ ಅಂತಾನು ನೋಡಲ್ಲ, ನಾನು ಅದನ್ನ ಕಿತ್ತೆಸಿತೀನಿ. ಅಲ್ಲ, ನಿಜವಾಗ್ಲು ನಾನೆಲ್ಲ ಹೇಳಿದ್ದು, ಅವಳೇ ಮಾಡಿದ್ದು. ನಾನು ಅದನ್ನ ತಿನ್ನೋ ವಸ್ತು ಅಂತಾನು ನೋಡಲ್ಲ. ಇಲ್ಲಿ ಕೇಳಿ ಒಂದ್ ನಿಮಿಷ. ಅವಳು ಸಾಂಬಾರ್ ಮಾಡ್ತಿದ್ಲ, ಅದಕ್ಕೆ ನಾನು ಮಾಡಿದ್ದು. ನೀವೆಲ್ಲದಕ್ಕೂ ಅಳ್ಕೊಂಡ್ ಕುತ್ಕೊಂಡ್ಬಿಡ್ರಿ. ಅಳದ್ ಬಿಟ್ಬಿಟ್ಟು ಬೇರೆ ಏನಾದ್ರು ಮಾಡ್ರಿ. ಈ ತರ ಕಿರ್ಚಿದ್ರೆ ಮತ್ತೆ ಎಂತ? ಅದಕ್ಕೆ ನಾನು ಹೇಳಿದ್ದು, ನಿಮ್ಮ ಅಕ್ಕನ್ಗೆ ಹೇಳಕ್ಕಾಗಲ್ಲ, ಬಿಡಕ್ಕಾಗಲ್ಲ ಅಂತ. ನಂಗೇನಕ್ ಬೈತೀರಾ? ನಾನು ಹಾಕಿದ್ದು. ನಿಮ್ಮ ಅಕ್ಕನಿಗೆ ಅಡ್ಗೆ ಮನೆ ಕಳ್ಸಿದ್ ಯಾರು? ನಾನು ಹಾಕ್ತೆ ಅದ ಅಂತ ಹೇಳಿ ಇವಳು ಸಾಂಬಾರ್ ಮಾಡ್ತಿದ್ಲ, ನಾನೇ ಓದದಂತ ಹೇಳ್ತಿದ್ನಲ್ವಾ. ದಿನ ಇದೇ ಮಾಡ್ತಿದ್ದೀರಾ ಮನೇಲಿ? ಹೇಳಿದ ಮಾತೆ ಕೇಳಲ್ಲ. ಹೆಲ್ಪ್ ಆಗ್ಲಿ ಅಂತ ಬಂದಿದ್ದು. ಯಾವಾಗಲಲ್ಲ, ಒಂದೊಂದ್ಸರಿ ಆಗುತ್ತೆ ಬಿಡಿ. ಮಾಡ್ತಿದ್ದೀರಲ್ವಾ, ಅದಕ್ಕೆ ಬೆಳಗ್ಗೆ ಎದ್ರೆ ನಾನು ಟಿಫನ್ ಏನಾದ್ರು ಸ್ಪೆಷಲ್ ತಿನ್ಬೇಕಂತ ಅನ್ಕೋತೀನಿ. ಯಾವಾಗ್ಲೂ ನಿಮ್ಮ ಅಕ್ಕನೇ ಮಾಡ್ತಾರೆ, ನೀವೇ ಮಾಡ್ಬೇಕು. ಸಾಂಬಾರ್ ಮಾಡಿ ಇಟ್ಕೊಡೋದಲ್ಲ. ಅಲ್ಲಲ್ಲ, ಯಾವಾಗ್ಲೂ ಅವಳೇ ಮಾಡೋದಾ? ನಾನ್ ಮಾಡಲ್ವಾ? ಯಾವಾಗ ನೋಡಿದ್ರೆ ಅಡ್ಗೆ ಮನೇಲಿ ಇದ್ದೇ ಇರ್ತಾರಲ್ಲ. ನಾನ್ ಮಾಡುವಾಗ ಹೆಲ್ಪ್ ಮಾಡ್ತಾಳೆ ಅಷ್ಟೇ. ನನಗ್ ಗೊತ್ತಾಗದ್ ಹಂಗೇನೆ. ಇವಾಗ ಅವ್ರ ಅಡ್ಗೆ ಮನೇಲಿ ಇದ್ರೆ ನನಗ್ ಗೊತ್ತಾಗದ್ ಹಿಂಗೇನೆ. ಜಗಳ ಅನ್ಕೊಡು. ಅದು ಯಾಂತದ ನೀವು ನನಗೆ ಬೈರಿ, ನಂಗೆ ಎಷ್ಟು ಬೇಕಾದ್ರೂ ಬೈರಿ, ಅವಳಿಗೆ ಯಾಕೆ ಬೈತೀರಾ? ನಿಮಗ್ ಬೈಯಕ್ ಆಗಲ್ಲ. ನಿಮಗ್ ಬೈಯೋ ರೈಟ್ಸ್ ನನಗೇನೈತೆ? ನಾನ್ ಬೈಯೋದಾದ್ರೆ ನನ್ನ ವೈಫಿಗೆ ಬೈಬೇಕಷ್ಟೇ. ಅಲ್ಲ, ಅವಳು ಏನು ಮಾಡಿಲ್ಲ. ಅವಳು ಪಾಪ ಅವಳಷ್ಟಕ್ಕೆ ಸಾಂಬಾರ್ ಮಾಡ್ತಿದ್ದು, ನಾನು ಮಾಡಿದ್ದು. ಸುಮ್ನೆ ನನ್ನ ಹತ್ರ ಇದ್ ಮಾಡ್ಕೋಬೇಡಿ. ಇವಳ ನಾನು ಮಾಡ್ತೀನಿ. ಇವಾಗ ನಾನು ಏನ್ ತಿಂಗ್ಳಾಯ್ತು? ನಾನು ಯಾವಾಗ್ಲೂ ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಆರ್ಡರ್ ಮಾಡ್ಕೊಂಡು ತಿನ್ಬೇಕಾ? ದಿನಕ್ಕೆ ಒಂದ್ಸರಿ ಏನಾದ್ರೂ ಆರ್ಡರ್ ಮಾಡ್ಬೇಕಾಯ್ತದೆ ಈ ತರ ಏನಾದ್ರೂ ಮಾಡಿದ್ರೆ. ಕರೆಕ್ಟ್ ಟೈಮಿಗೆಲ್ಲ ಕೊಡ್ತಾ ಇದೀವಿ, ಆದ್ರೆ ಸ್ವಲ್ಪ ಇವಾಗ ಉಪ್ಪು ಜಾಸ್ತಿ ಆಗಿದೆ ಬಿಡಿ. ಇವಾಗ ಅಂತ ಅಲ್ಲಮ್ಮ, ನಾನ್ ಮೊನ್ನೆನೂ ನೋಡ್ದೆ ಉಪ್ಪಾಗಿತ್ತು. ನನ್ಗೆ ಕೇಳ್ತಿದ್ದೀರಾ? ನಾನಾ ಇವಳಿಗೆ ಹೇಳಿ? ಇವಳಿಗೆ ಸುಮ್ಮನೆ ಬೈತಿದ್ದೀರಾ? ನಂಗೆ ಹೇಳ್ತಾ ಇದ್ದಾರೆ. ನಾನ್ ನಿಜ ಹೇಳ್ತಾ ಇದೀನಿ, ನನಗೆ ಹೆವಿ ಸಿಟ್ ಬರ್ಸ್ತರ್ಮ. ನಿಜ, ಪ್ಲೀಸ್ ಅಡ್ಗೆ ಮನೆಗಂತೂ ಬಿಡ್ಬೇಡಿ ನಿಮ್ಮ ಅಕ್ಕನ. ನಾನು ಬಿಡೋದೇ ಇಲ್ಲ ಮುನು. ನಮ್ಮಮ್ಮ ಎಷ್ಟು ಬೈಕೋತಾರೆ ಗೊತ್ತಾ? ಅಡಿಗೆ ಮನೆಗೆ ಯಾರು ಮನೆಗೆ ಬಂದಿರೋ ನೆಂಟರುಗಳನ್ನ ಕಳ್ಸಂಗೆ ಇಲ್ಲ. ಏನಕ್ಕಂದ್ರೆ ನಾವೇ ಮಾಡಾಕ್ಬೇಕು ಅವ್ರಿಗೆ, ಅವ್ರ ಕೈಯಿಂದ ಮಾಡಿಸ್ಕೋಬಾರ್ದು. ನಾನು ಅದೇ ಹೇಳೋದು, ನೀನ್ ಈ ಮನೆ ಗೆಸ್ಟ್ ಆಗಿ ಬಂದಿದ್ಯಾ, ಆರಾಮ್ಸೆ ಕೂತ್ಕೊಂಡಿರುವಂತ ಅವಳೇನ್ ಮನೆ ಕೆಲ್ಸದವಳ? ನೀವ್ ಹೇಳ್ಬೇಕು. ನಾನು ಅವಳಿಗೆ ನಂಗೆ ಸರಿ ಅಂತ ಹೇಳಿ ನಿಮ್ಮ ಅಕ್ಕನಿಗೆ. ಅವಳೇನ್ ಗೊತ್ತಾ, ನಾನು ಅವತ್ತು ನೀಟಾಗಿ ಹೇಳಿದೀನಿ, ನೀವು ಗೆಸ್ಟ್ ಆಗಿ ಬಂದಿದ್ದೀರಾ, ಆರಾಮಾಗಿ ಕುತ್ಕೊಂಡಿರಿ, ಮನೇಲಿ ಏನು ಕೆಲಸ ಮಾಡ್ಬೇಡಿ ಅಂತಾನೆ ನಾನು ಹೇಳಿರೋದು.
ಯಾವಾಗ ನೋಡಿದ್ರು ಅಡುಗೆ ಮನೆಗೆ ಹೋಗಿ ಏನಾದ್ರೂ ಒಂದು ಮಾಡ್ತಾ ಇರ್ತಾರೆ. ಇವಾಗ ಮನೇಲಿರೋ ಅಜ್ಜಿದಿರೆಲ್ಲ ಇರ್ತಾರೆ ಗೊತ್ತಾ, ನಾವೇನಾದ್ರೂ ಕೆಲಸ ಮಾಡಬೇಡಿ ಅಂದ್ರೆ ಅವ್ರು ಹೋಗಿ ಮಾಡ್ತಾನೆ ಇರ್ತಾರಲ್ವಾ, ಹಂಗೆ ಮಾಡ್ತಾ ಇರ್ತಾರೆ. ಹೋಗಿ ಸಮಾಧಾನ ಮಾಡಿ. ನಾನು ಬೋಳ್ಸಿ ಅಡಿಗೆ ಕೊನೆಗೆ ಇನ್ನು ಹೋಗ್ಬೇಡ. ನನ್ನ ನಿಜ ನನ್ನ ಮನೆಗೆ ಏನಕ್ಕೆ ಮನೆಗೆ ಹೋಗ್ತೀಯಾ? ನಾನು ಯಾರ ಅಡಿಗೆ ಮನೆ ಬಸ್ ಬುಕ್ ಇವಳಿಗೆ ಬಸ್ ಬುಕ್ ಮಾಡ್ಬೇಕಂತೆ. ನಿಜ ನನ್ನ ಹತ್ರ ಅವ್ರು ಉಗಿಸ್ಕೋತಾರೆ. ಅಲ್ಲ ಜಸ್ಟ್ ಉಪ್ಪು ಜಾಸ್ತಿ ಆಗಿದ್ದಕ್ಕೆ ಯಾಕೆ ಹಿಂಗಾಡ್ತಿದ್ದೀರಾ? ನಾನು ಹೇಳ್ತಾ ಇರೋದು ಅವ್ರು ಟಿಫನ್ ಮಾಡಬಾರ್ದು ಅಂತ, ನಾನು ಉಪ್ಪು ಜಾಸ್ತಿ ಆಗಿರೋದಕ್ಕೆ ಹೇಳ್ತಾ ಇಲ್ಲ. ಎಲ್ಲದಕ್ಕೂ ಹತ್ರ ನಿಜವಾಗ್ಲೂ ಧನ್ಯವಾದ. ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಅಮ್ಮನಿಗೆ ಫೋನ್ ಮಾಡಿ ಹೇಳ್ಮ. ನಿಮ್ಮ ಅಮ್ಮನಿಗೆ ಫೋನ್ ಮಾಡಿ ಹೇಳ್ರಿ. ಫಸ್ಟ್ ಬಿಪಿ ಜಾಸ್ತಿ. ನನಗೆ ಎಡಿಟ್ ಮಾಡ್ಬೇಕಾದ್ರೆ ಒಳ್ಳೆ ಮೂಡ್ ಇರ್ಬೇಕು. ನನಗೆ ಈ ತರ ಎಲ್ಲ ಇದ್ರೆ ಇಷ್ಟ ಆಗಲ್ಲ. ಅಟ್ಲೀಸ್ಟ್ ನಾನು ಯಾವಾಗ್ಲೂ ಅದು ನೀವು ತಪ್ಪು ಮಾಡಿದೀರಾ, ಉಪ್ಪು ಜಾಸ್ತಿ ಹಾಕಿದೀರಾ ಅಂತ ನಾನು ಹೇಳ್ತಿಲ್ಲ. ಟಿಫನ್ ಮಾಡಬೇಡಿ, ಅವ್ರು ಮಾಡ್ತಾರೆ. ಅವಳಿಗೆ ಪಾಪ ಹೆಲ್ಪ್ ಆಗ್ಲಿ ಅಂತ ಅಷ್ಟೇ ಮಾಡ್ತೀನಿ. ಯಾಕೆ ಅವಳಿಗೂ ಬೈತಿದ್ದೀರ? ಇಂಡೈರೆಕ್ಟ್ ಆಗಿ ನನಗೆ ಬೈಯೋದಾರಲ್ಲ ಅವಳಿಗೆ ಬೈಯೋದು. ಇವಾಗ ನನಗೆ ಬೈಲಿಕ್ಕೆ ಆಗೋದಿಲ್ಲ ಅಂತ ನೀವೇ ತಾನೇ ಹೇಳಿದ್ದು. ಸುಮ್ಮನೆ ನನಗೆ ತಲೆ ಕೆಡಿಸ್ಬೇಡ್ರಿ, ಎಲ್ಲಾ ವಿಷಯಕ್ಕೂ ಅಳ್ಬೇಡಿ. ಈಗ ಅಳುವಂತದ್ದು ಏನಾಗ್ಲಿಲ್ಲ, ಕೂತ್ಕೋ. ನಿಕ್ಕಿ ಅಲ್ಲ, ಇವಳಿಗೆ ಏನ್ ಬೈದ್ರಿ ನೀವು? ನಂಗೆ ತಾನೇ ಬೈದಿದ್ದು. ನನಗೆ ಬೈಲಿಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ನಿಮ್ಗೆ ಬೈತಿದ್ದಾರೆ ಅಷ್ಟು. ನಂಗೆ ಗೊತ್ತಾಗಲ್ಲ. ಸುಮ್ಮನೆ ನನ್ನ ಹತ್ರ ಇದ್ ಮಾಡ್ಕೋಬೇಡ್ರಿ. ನಾನು ನಿಮ್ಗೆ ಏನು ಹೇಳಿಲ್ಲ. ನಿಮ್ಗೆ ಹೇಳಿದ್ದೇನಂದ್ರೆ ಮನೇಲೇನು ಕೆಲಸ ಮಾಡ್ಬೇಡಿ, ಒಳ್ಳೇದೇ ಹೇಳ್ತಾ ಇದೀನಿ. ಕೆಟ್ಟದಲ್ಲಿ ಬೈ ಸನುಮ, ನಾನು ಮನೆಯಲ್ಲಿ ನಮ್ಮ ಊರಲ್ಲಿ ಆದ್ರೆ ಮಾತ್ರ ಕೆಲಸ ಮಾಡಿ, ಇಲ್ಲಿ ಮಾಡ್ಬೇಡ. ಅರ್ಥ ಆಯ್ತು? ನಾನು ಅಷ್ಟೇ ಕೂತ್ಕೊಂಡಿನಿ. ನೀನ್ ನೋಡಿದ್ದಾನೆ ಇವಾಗ ಮನೆಯಲ್ಲಿ ನಾನು ಅಮ್ಮ ಇರುವಾಗ ನಾನು ಕೆಲಸ ಮಾಡ್ತೀನಿ, ನಿಮಗೆ ಹೆಲ್ಪ್ ಆಗ್ಲಿ ಅಂತ ನಾನು ಅಷ್ಟೇ ನಾನು ಇಲ್ಲಿ ಬಂದು ಮಾಡೋದು. ನಿಮ್ಗೆ ಗೊತ್ತಾಗಲ್ವಾ? ಅದಕ್ಕೆ ಇವ್ರು ಇಷ್ಟೆಲ್ಲ ಕಿರ್ಚಾಡ್ತಿದ್ದಾರೆ. ಯಾವತ್ತು ನೋಡಿದ್ರು ನೀವೇ ನನ್ನ ಹತ್ರ ನಿಜ ಉಗಿಸ್ಕೋಬೇಡ್ರಿ. ಸುಮ್ಮನೆ ಇಲ್ಲಿಂದ ಎದ್ದೋಗ್ಬೇಡ್ರಿ. ನಾನು ಕಣ್ಮುಂದೆ ಕುತ್ಕೊಂಡು ಅಳ್ತಾ ಇದ್ರೆ ನನ್ಗೆ ಇಷ್ಟ ಆಗಲ್ಲ. ಹೊಸ ಮನೆಗೆ ಬಂದಿದ್ದೀವಿ. ಹೊಸ ಮನೆ ಅಂತ ಅಂದ್ರೆ ಕಿರಿಚ್ಬೇಡಿ. ಹೊಸ ಮನೇಲಿ ಹೊಸ ಊಟ ಮಾಡ್ಬೇಕು ಅಂತ ನಮಗೂ ಆಸೆ ಇರಲ್ವಾ? ಹಾ, ನೀವೇನಾದ್ರೂ ಸ್ಪೆಷಲ್ ಆಗಿ ಮಾಡ್ತೀರಾ ಅಂತ ನಾನು ಬೆಳಗ್ಗೆ ಟಿಫನ್ ಕಾಯ್ತಾ ಇರ್ತೀನಿ. ಇವಾಗ ನೋಡಿದ್ರೆ ಉಪ್ಪು ಮಾಡಿದ್ರೆ ನಾನು ಏನ್ ತಿನ್ಲಿ? ನಾನು ಏನ್ ತಿನ್ಲಿ? ಆಯ್ತು ಇರಿ, ಮಾಡ್ಕೊಡ್ತೀನಿ ನಾನೇ. ಆಯ್ತು, ನೀನ್ ಎಷ್ಟು ಅಳ್ತೀಯ? ನಮ್ಗೆ ನಿಮ್ನ ಅಳ್ಸೋದ್ ಇಷ್ಟನಾ? ಸನುಮ, ನಿಜ ಅಳ್ತಾ ಇದ್ರೆ ಹೇಳ್ತಾ ಇದೀನಿ. ನಾನೇನಾದ್ರೂ ಕಿತ್ತೆ ಎಸಿಬೇಕಾಗುತ್ತೆ ಇಲ್ಲಿ. ನೀವೇನ ಕಿತ್ತೆಸಿತೀರಾ? ಅಲ್ಲ ಗುರು, ಎಷ್ಟು ದೊಡ್ಡ ಜಗಳ ಮಾಡ್ತಿದ್ದೀರಾ ಗೊತ್ತಾ ನೀವು ಇಷ್ಟು ಚಿಕ್ಕ ವಿಷಯಕ್ಕೆ? ನಾನು ನಿಜ ನಿಮ್ಮ ಅಕ್ಕಂಗೆ ಸರ್ಸರಿಯಾಗಿ ಉಗಿತೀನಿ ಡೈರೆಕ್ಟ್ ಆಗಿ. ನಾನು ಉಗಿಬಾರ್ದು ಅಂತ ಅನ್ಕೊಂಡಿದ್ದೀನಿ. ನಾನು ಹೇಳ್ತಾ ಇರೋದು ನಿಮಗೆ, ಅವ್ರನ್ನ ಅಡುಗೆ ಮನೆಗೆ ಕಳಿಸ್ಬೇಡಿ ಅಂತ ಅಷ್ಟೇ ನಾನು ಹೇಳ್ತಾ ಇರೋದು. ಅಡಿಗೆ ಮನೆಗೆ ಹೋಗ್ಬೇಡಪ್ಪ. ನಿಜ ಹೇಳ್ತಾ ಇದೀನಿ. ಯಾವಾಗ್ಲೂ ಮನೆಗೆ ಹೋಗ್ತೀನಿ. ಮನೆಗೆ ಹೋಗಿ ಅಂತ ನಾನು ಎಲ್ಲ ಹೇಳ್ದೆ? ಅವ್ರು ಮನೆಗೆ ಹೋಗಿ ಅಮ್ಮ ತಾಯಿ, ಅಡಿಗೆ ಕೊನೆಗೆ ಹೋಗ್ಬೇಡ ಅಂತ ಹೇಳಿದ ಅಷ್ಟೇ. ನಾನು ಹೇಳೋದು ಅವ್ರಿಗೆ ಅರ್ಥ ಆಗ್ತೈತಾ? ರಾಣಿ ತರ ಮನೇಲಿ ಇರಿ ಅಂತ ಹೇಳ್ತಾ ಇದೀನಿ. ಇಲ್ಲ ಕೆಲ್ಸದವ್ರ ತರ ಮನೇಲಿ ಇರ್ತೀನಿ ಅಂತ ಹೇಳಿದ್ರೆ ನಾನೇನ್ ಮಾಡ್ಲಿ? ಗೆಸ್ಟ್ ನೀನು ಗೆಸ್ಟ್ ಆಗಿರು. ನಾನು ಕೆಲಸದವರ ತರ ಏನ್ ಬೇಕಾದ್ರೆ ಹೇಳಿ ಪರವಾಗಿಲ್ಲ. ಕೆಲ್ಸ ಮಾಡ್ಬೇಡ ಅಂತ ಹೇಳ್ತಿರೋದು. ರಾಣಿ ತರ ಇರುವಂತ. ರಾಣಿ ತರನು ಬೇಡ, ರಾಜಧರನು ಬೇಡ. ಯಾವ ಚಿಕ್ಕ ಚಿಕ್ಕ ವಿಷಯದಲ್ಲಿ ಈ ತರ ಹೇಳೋದು. ಸುಮ್ಮನೆ ನನ್ನ ಹತ್ರ ಉಗಿಸ್ಕೋಬೇಡ್ರಿ. ಮಾ ನಿಜ ನಿಮ್ಮ ಅಕ್ಕ ನನ್ನ ಹತ್ರ ಉಗಿಸ್ಕೋದರ್ಮ. ನಾನು ಹೇಳುದು ಬಿಸಾಕ್ತೀನಿ. ನಿಮ್ಮ ಅಂತ ಹೇಳ್ತೀರಾ? ನಿಮ್ಮ ಅತ್ತಿಗೆ ಅಲ್ವಾ? ಅದನ್ನಾದ್ರೂ ಹೇಳಿ. ಅವರಿಗೆ ಇಷ್ಟ ಇಲ್ಲ, ನೀನ್ ಯಾಕೆ ಹೇಳಿಗೆ ಹೇಳ್ತೀಯ? ಅವರಿಗೆ ಇಷ್ಟ ಇಲ್ಲ. ಅಲ್ಲಿ ಊರಲ್ಲಿ ಬೇಜಾರಾಗಿರ್ತಾರೆ ಅಂತ ನಾನು ಕರ್ಸ್ಕೊಂಡ್ರೆ ಒಳ್ಳೆ ಓವರ್ ಆಗಿ ಆಡ್ತಾ ಇದಾರೆ ಅಲ್ಲಿ. ಆಂಡ್ ಬಲ ಆಯ್ತು ಬಿಡು, ಬಾ ಬಾ. ನಾನ್ ಬರೋದಿಲ್ಲ. ಆಯ್ತು ಬಾ, ನಾನು ನಿಂಗೆ ಸಮಾಧಾನದಲ್ಲಿ ಹೇಳ್ತೀನಿ. ಬಾ ಇಲ್ಲಿ. ಅಲ್ಲ ಒಂದ್ಸರಿ ಬಾ, ನಾನು ಹೇಳ್ತೀನಿ. ಇಲ್ಲಿ ಕೂತ್ಕೊಂತೇವೆ. ನಾನು ಹೇಳ್ತೀನಿ ಕೇಳಿ. ಎಂತ ಗೊತ್ತಾ ಅವ್ರು ಹೇಳೋದು? ನಾನು ಹೇಳೋದು ಕ್ಲಿಯರ್ ಆಗಿ ತಿಳ್ಕೊ. ಅವ್ರು ಹೇಳ್ತಿರೋದು ನೀನು ಅಡಿಗೆ ಮನೆಗೆ ಹೋಗುದು ಬೇಡ ಅಂತ. ಯಾಕಂದ್ರೆ ನಾನಿದ್ದೀನಲ್ಲ, ನಾನೇ ಮಾಡ್ತೀನಿ. ಸಾಂಬಾರ್ ಮಾಡಿದ ಅವಳಿಗೆ ದೋಸೆ ಮಾಡಿಗೆ ಗೊತ್ತಿಲ್ವಾ? ನಾನು ಅಡಿಗೆ ಕೊನೆಗೆ ಹೋಗುದಿಲ್ಲ, ಈ ಮನೆಗೂ ಬರೋದಿಲ್ಲ. ನೀವು ನನ್ನ ಹತ್ರ ಮಾತಾಡ್ಬೇಡಿ. ನಾನು ನಿಮ್ಮ ಹತ್ರ ಮಾತಾಡೇ ಇಲ್ಲ. ನೀವು ಅವ್ರ ಹತ್ರ ಮಾತಾಡಿ. ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಈ ತರ ಎಲ್ಲ ನಾನು ಹೇಳ್ತಾ ಇರೋದು ಅಡಿಗೆ ಮಾಡಬೇಡಿ. ಇಷ್ಟಕ್ಕೆ ಹೇಳ್ತಾರ ಇರೋದು. ಅಡಿಗೆನೂ ಮಾಡೋದಿಲ್ಲ. ನಾನು ಈ ಮನೆಗೆ ಬರೋದೇ ಇಲ್ಲ. ಇವಳಿಗೆ ಏನು ಮನೆ
ಮನೆಗೆ ಬರ್ಬೇಡಿ ಅಂತ ಹೇಳಿದೀವ ನಾವು. ಅದೇ ಹೇಳಿಲ್ವಾ, ಏನಾದ್ರು ನಾನು ಬೈದ್ರೆ ಮನ್ಸಲ್ಲಿ ಇರೋದನ್ನ ಹೊರಗಡೆ ಹಾಕ್ತಾರಂತೆ, ಹಂಗೆ ಮನ್ಸಲ್ಲಿ ಇರೋದು ಹೊರಗಡೆ ಹಾಕ್ತಾರ. ಅವ್ರಿಗೆ ಇಲ್ಲಿ ಇರಕ್ ಇಷ್ಟ ಇಲ್ಲ. ನಾನು ಹೇಳಿದ್ದು ಕೇಳು. ಇವಾಗ ಹೇಳಿದ್ರಲ್ಲ. ನಾನು ಹೇಳಿದ್ದು ಕೇಳು. ನೀನ್ ಅಡಿಗೆ ಮನೆ ಹೋಗ್ಬೇಡ, ನಾನೇ ಮಾಡಿ ಕೊಡ್ತೀನಿ ಆಯ್ತಾ. ಅಲ್ಲಿ ಕಲ್ಲುಪ್ಪು ನಿಂಗೆ ಮೆಜರ್ಮೆಂಟ್ ಗೊತ್ತಾಗದಿದ್ರೆ ನನ್ನ ಹತ್ರ ಕೇಳು, ನಾನು ಇದ್ದೀನಲ್ವಾ. ಬೇಡ ಇನ್ ಮುಂದೆ ಕೇಳೋದೇ ಬೇಡ, ನೀನ್ ಅಡಿಗೆ ಮನೆಗೆ ಹೋಗೋದೇ ಬೇಡ. ನಿಮ್ಮ ಅಕ್ಕನಿಗೆ ಹೇಳಿ ಪ್ರಯೋಜನನೇ ಇಲ್ಲ, ಅರ್ಥ ಆಗಲ್ಲ. ನಾವು ಅವ್ರು ಹೇಳ್ತಾ ಇರೋದು ಅವ್ರು ಒಳ್ಳೇದಕ್ಕೆ ಅಂತ ಅರ್ಥ ಮಾಡ್ಕೋಬೇಕು. ಯಾವಾಗಾದ್ರೂ ಒಂದ್ಸರಿ ಹಿಂಗಾಗುತ್ತೆ. ಅಲ್ಲ, ನಮಗೂ ಕೆಲ್ಸ ಟೆನ್ಷನ್ ಇರುತ್ತೆ, ಅದಕ್ಕೇನೆ ನಾನ್ ನಿಮಗ್ ಬೈಯೋ ಅಧಿಕಾರ ಇಲ್ಲ ಅಂತ ಇವ್ರಿಗೆ ಮಾಡಕ್ ಹೇಳ್ತಾ ಇರೋದು. ಇವ್ರು ಮಾಡಿದ್ರೆ ಇವ್ರಿಗೆ ಬೈಬೋದು, ನಿಮಗ್ ಮಾಡಿದ್ರೆ ನಾನು ಹೆಂಗ್ ಬೈಲಿ ನಿಮ್ಗೆ? ನನ್ ವಾಯ್ಸ್ ಇರೋದೇ ಹಿಂಗೆ. ಕಿರಿಚ್ಬೇಡಿ ಮುನು. ಅವ್ರ ವಾಯ್ಸ್ ಹಂಗೈತೆ ಅನ್ಬಿಟ್ಟು ನಾನು ಅವ್ರ ತರನೇ ಮಾತಾಡಕ್ ಆಗಲ್ಲ. ನಾನ್ ಧನ್ಯಗೌಡ ಅಲ್ಲ, ನನ್ ಮಂಜುಗೌಡ. ಹೋಗ್ಬೇಕು ಅಂತ ನಿಜ ನನ್ನ ಹತ್ರ ಉಗಿಸ್ಕೋತಾರೆ. ಮುಚ್ಕೊಂಡ್ ಕನ್ನಡದಲ್ಲಿ ಮಾತಾಡ್ರಿ. ಏನ್ ನನ್ಗೆ ಅರ್ಥ ಆಗಲ್ಲ ಅಂದ್ಬಿಟ್ಟು ಈ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ಬಿಡ್ರಿ. ಏನ್ ಹೇಳಿದ್ರು ಹೇಳ್ತಾರೆ. ಏನ್ ಬಿಡಿ, ಇವಾಗ ಏನು ನಾನ್ ಮಾಡ್ಕೊಡ್ತೀನಿ. ಏನ್ ಮಾಡ್ಕೊಡ್ಲಿ? ದೋಸೆ ಬೇಕಾ, ರೊಟ್ಟಿ ಬೇಕಾ? ಬೇಡಪ್ಪ, ನನ್ಗೆ ಆಗ್ಲೇ ಟೈಮ್ ಆಗೋಗೈತೆ. ಉಪವಾಸ ಇದ್ ಸತ್ರು ಪರವಾಗಿಲ್ಲ, ನಾನ್ ನಿಮ್ಮ ಅಕ್ಕನಿಗೆ ನಿನಗೆ ಏನು ಹೇಳಲ್ಲಮ್ಮ. ನಿಮ್ಮಲ್ಲಿರೋ ರೆಸ್ಪೆಕ್ಟ್ ನಾನ್ ನೀವುಗಳೇ ಹಾಳು ಮಾಡ್ಕೋತಾ ಇದ್ದೀರಾ. ಅಲ್ಲ, ಒಂದೊಂದ್ಸರಿ ಉಪ್ಪು ಜಾಸ್ತಿ ಆದ್ರೆ ಇಷ್ಟು ಚಿಕ್ಕ ವಿಷಯನ ನಾನು ಯಾವ ತರ ಹೇಳ್ದೆ? ನಾನು ಬೈದ್ನ ನಿಮಗೆ? ಅಮ್ಮ ನಿಮ್ಮ ಅಕ್ಕನ ಅಡಿಗೆ ಮನೆ ಕಳಿಸ್ಬೇಡಿ, ಇಷ್ಟೇ ನಾನು ಫಸ್ಟ್ ಹೇಳಿದ್ದು. ಆಮೇಲೆ ಅವ್ರು ಹತ್ತಿದ್ದಕ್ಕೆ ನಾನು ಕೋಪ ಬಂದಿದ್ದು. ಕಳ್ಸಲ್ಲ. ನಾನು ನಿಮ್ಗೆ ಇವಾಗಲ್ಲ, ಮುಂಚೆಯಿಂದಾನು ಹೇಳ್ತಾ ಇದ್ದೀನಿ. ಇಷ್ಟೊಂದು ರ್ಯಾಶ್ ಆಗಿ ಏನೇ ಕೇಳ್ತಿದ್ದೀನಿ ಅಂತ ಅಂದ್ರೆ ನೀವೊಬ್ರು. ಮುನು, ಅಡಿಗೆ ನಾನೇ ಮಾಡ್ತಾ ಇದೀನಿ, ಅವಳು ನಂಗೆ ಹೆಲ್ಪ್ ಮಾಡ್ತಾಳೆ. ಫಸ್ಟ್ ಅಳದ್ನ ನಿಲ್ಸ್ಬಿಟ್ಟು ರೂಮಲ್ಲಿ ಹೋಗಿ ಅಳಕ್ ಕೇಳು. ಯಾಕ ನೀನ್ ಏನಕ್ಕ ಕಳ್ಸ್ತೀಯಾ? ರೂಮಲ್ಲಿ ಹೋಗಿ ಅಳಕ್ ಕೇಳು. ಸುಮ್ನೆ ಎದ್ದೋಗಮ್ಮ ಇಲ್ಲಿಂದ, ನನ್ನ ಕಣ್ಮುಂದೆ ಕುತ್ಕೊಂಡು ಅಲ್ಬೇಡ. ಅಯ್ಯೋ ದೇವರೇ, ಯಾವ ನಿಲ್ಸು ಸಾಕು. ಎಂತ ಕೇಳ್ತೀಯ? ಬೇಡ 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 ಬೇಡ, ನಿನ್ನ ಮನೆಗೆ ಹೋಗ್ಬೇಡ. ಅಕ್ಕ, ನೀನ್ ಅಡಿಗೆ ಮಾಡೋದ್ ಬೇಡ ಅಂತ ಹೇಳಿದ ಅಕ್ಕ. ಪ್ಲೀಸ್ ಅರ್ಥ ಮಾಡ್ಕೊ. ನಿಜ ಸನುಮ, ಹೇಗಿರ್ಲಿಕ್ಕೆ ಆಗುತ್ತೆ ನೀನೇ ಹೇಳು. ಇವಾಗ ನಿಂಗೇನೆ ಡೈರೆಕ್ಟ್ ಆಗಿ ಬೈತಿದ್ರೆ ಏನಾಗ್ತಿತ್ತು? ಅಯ್ಯೋ ಬೈತಾರೆ, ಅದ್ರಲ್ಲಿ ಏನಿದೆ? ಈಗ ಉಪ್ಪು ಜಾಸ್ತಿ ಆಗಿದೆ ಅಲ್ವ, ಅವ್ರಿಗೆ ಹಸಿವಾಗಿತ್ತು, ಕೆಲಸ ಮಾಡಿದ್ರಲ್ಲ ಬೆಳಿಗ್ಗೆಯಿಂದ, ಅದಕ್ಕೆ ಅವ್ರಂಗ್ ರಿಯಾಕ್ಟ್ ಆಗ್ತಿದಾರೆ ಅಷ್ಟೇ. ನಿಜ ನಾನು ಹೇಳ್ತಾ ಇದ್ದೀನಿ. ಅವ್ರು ಹತ್ಕೊಂಡ್ ಕುತ್ಕೊಂಡ್ರೆ ಇವತ್ತು ಮನೆಗೆ ದರಿದ್ರ ಬರ್ತದೆ. ನಮ್ಮ ಮನೆಗೆ ಬುಧವಾರದೊತ್ತು ಯಾವ ಹೆಣ್ಮಕ್ಳು ಮನೇಲಿ ಕಣ್ಣೀರ್ ಹಾಕ್ಬಾರ್ದು. ಹಾಕುಗೆ ಮಾಡಿದ್ದೆ ಯಾರು? ನಾನು ಹೇಳಿದ್ದು, ಮಾಡಿದ್ದಲ್ಲ. ಹೊಸ್ಸು ಅಂತೆ ನೀನು, ಹೊಸ್ಸು. ಯಾವಾಗ ನೋಡಿದ್ರು ಅಳ್ಕೊಂಡ್ ಕುತ್ಕೊಳ್ಳೋದು, ಏನ್ ಹೇಳಕ್ಕೂ ಆಗಲ್ಲ. ಯಾವಾಗ ಎಲ್ಲಿ ಅಳ್ತೀನಿ? ಹೇಳಿ ಒಂದ್ಸಲ. ಏನ್ ವಿಚಾರ ಕೇಳಿದ್ರು ಅಳ್ತೀರಾ? ಸುಮ್ನೆ ಯಾರು ಅಳಲ್ಲ ಆಯ್ತಾ? ಬೇಜಾರಾದ್ರೆ ಮಾತ್ರ ಆಯ್ತು. ಯಾವಾಗ್ಲೂ ಇಲ್ಲಿ ಅಳ್ತೀನಿ, ಬೇಜಾರಾದ್ರೆ ಮಾತ್ರ ನಾನು ಅಳೋದು ತಾನೆ. ನಿಂದು ವಾಯ್ಸು ಸೂರ್ಪನಕ್ಕಿ. ಮತ್ತೆ ನಂಗೂ ಎಷ್ಟಂತ ಬೇಜಾರು. ಅದಕ್ಕೆ ನಿಮ್ಮ ಅಮ್ಮನಿಗೆ ಕಷ್ಟ ಆಗೋದು ಮನೇಲಿ. ನಿಮ್ಮ ಅಮ್ಮನ ಹತ್ರನೂ ಹಿಂಗೆ ಆಡ್ತಾರೆ ಅನ್ಸುತ್ತೆ. ಏನ್ ಮಾಡ್ಬೇಡ ಅಂತೀವಿ ಅದನ್ನ ಹೋಗಿ ಮಾಡೋದು. ಅದಕ್ಕೆ ನಿಮ್ಮ ಅಮ್ಮನ ಕೋಪ ಬರೋದು. ಸುಮ್ನೆ ಹೇಳ್ತಾ ಇದೀನಿ ಮಾ, ನಾವ್ ಮನೆಗೆ ದರಿದ್ರ ತಗೊಂಡ್ ಬರ್ಬೇಡ್ರಿ ಅಳ್ಕೊಂಡು. ಹೇಳೋದಿಲ್ಲ ಅಮ್ಮ, ಈ ತರ ಹೇಳಲಿಲ್ಲ ನನಗೆ. ನಮ್ಮ ಮನೆಗ್ ಸುಮ್ನೆ ದರಿದ್ರ ತಗೊಂಡ್ ಬರ್ಬೇಡಿ. ಹೆಣ್ಮಕ್ಳು ಮನೇಲಿ ಅಳ್ಬಾರ್ದು ಅಂತ ಹೇಳ್ತಾರೆ. ಬುಧವಾರದೊತ್ತು ಅಳ್ತಾ ಇದ್ದೀರಾ? ಅಳ್ಬಾರ್ದು ಅಂತ ಹೇಳ್ತಾರೆ, ಅಳ್ಸೋದೇ ನೀವು. ಮತ್ತೆ ನಾನು ಹೇಳ್ತಾ ಇರೋದು ನಿಮ್ಗೆ ಅಮ್ಮ. ನಿಮ್ಗೆ ಹೇಳೋ ಅಧಿಕಾರ ಐತೆ, ಅವ್ರಿಗೆ ಹೇಳೋ ಅಧಿಕಾರ ಇಲ್ಲ. ನನಗೆ ನಿಮ್ಗೆ ಹೇಳೋ ಅಧಿಕಾರ ಐತೆ. ಅಡಿಗೆ ಮನೆಗೆ ಹೋಗಿ ಅಡಿಗೆ ಮಾಡಿ ಅಂತ ನಿಮ್ಗೆ ಹೇಳ್ಬೋದು, ನಾನು ಅವ್ರಿಗೆ ಹೇಳಕ್ ಆಗಲ್ಲ. ಮಾಡಲ್ವಾ? ನೀವು ಮಾಡ್ತೀರಾ, ಅದಕ್ಕೆ ಹೇಳ್ತಾರ. ಅವ್ರನ್ನ ಏನಕ್ಕೆ ಅಡಿಗೆ ಮನೆಗೆ ಬಿಟ್ರಿ? ಇವಾಗ ಉಪ್ಪು ಜಾಸ್ತಿ ಆಗಿರೋದಕ್ಕೆ ನಾ ಬೈಸ್ಕೋತಾರದು ಯಾರು? ನೀವು. ನಾನು ನಿಮಗ್ ಬೈತಿದ್ರೆ ಯಾರು ಹೇಳ್ತಾ ಇರೋದು? ನಾನು ಬೈಸ್ಕೋಬೇಕು, ಹಿಂದಿಂದಲೇ ನಾನು ಬೈಸ್ಕೋಬೇಕು ಅವ್ರ ಹತ್ರ. ನಿಂಗೆ ಏನಕ್ಕೆ ಬೇಕು ಅಡಿಗೆ ಮನೆಗೆ ಹೋಗೋ ಕೆಲಸ? ಇವಾಗ ನೀನು ಮನೆಗೆ ಹೋಗ್ಬೇಕು. ಇವಾಗ್ಲೂ ನೀನು ಸ್ಟಾರ್ಟ್ ಮಾಡಿ ಇವಾಗ. ಅಲ್ಲ, ಮನೆಗೆ ಹೋಗ್ಬೇಕು ಅಂತಾರಲ್ಲ, ಬ್ಯಾಗ್ ಎತ್ಬಿಟ್ಟು ಕಳ್ಸಿ. ಎಲ್ಗೋಯ್ತಾರ ನಾನು ನೋಡ್ತೀನಿ. ನನಗೆ ಗೊತ್ತು ನೋಡ, ಅದಕ್ಕೆ ಸರಿ ಬರೋಳಿಗೆ ಹೋಗ್ಲಿಕ್ಕೆ ಗೊತ್ತಿಲ್ವಾ? ಅಯ್ಯೋ ಏನಕ್ಕ ನೀನು? ನನ್ನ ಮೆಜೆಸ್ಟಿಕ್ ಪ್ಲೀಸ್, ನಾನು ಬಿಡೋದೇ ಇಲ್ಲ. ನೀನ್ ಹೆಂಗ್ ಹೋಗ್ತಿದ್ದ ನಾನು ನೋಡ್ತೀನಿ. ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತೀನಿ. ಅಲ್ಲ ಅಕ್ಕ, ನಿನ್ನ ಹತ್ರ ಹೋಗ್ಲಿಕ್ಕೆ ಯಾರು ಹೇಳ್ತಾ ಇಲ್ಲ. ಈ ತರ ಬೈದ್ರೆ ಯಾರು ನಿಲ್ತಾರೆ ಅಂತ ನೀನೇ ಹೇಳು. ಈ ತರ ಬೈತಾರ ಯಾರಾದ್ರೂ?
ಇಷ್ಟಿಷ್ಟು ಚಿಕ್ಕ ವಿಷಯಕ್ಕೆ ಅವ್ರು ಆತರ ಮಾಡಿದ್ರೆ ಆಯ್ತು ಬಾ ಇಲ್ಲಿ. ನಾನು ಹೊರಗಡೆ ನಾನು ನೆನಪಿರೋದು ಫಸ್ಟ್ ಕನ್ನಡ ಮಾತಾಡಕ್ ಹೇಳು. ತುಳು ಮಾತಾಡ್ತೀನಿ ಕನ್ನಡ ಮಾತಾಡ್ತೀನಿ ಏನಾಗ್ಬೇಕು ಇವಾಗ? ಓವರ್ ಆಗಿ ಆಡ್ಬೇಡ್ರಿ ಸರಿನಾ? ಆಯ್ತು ಬಾ, ಬಂದು ಹೋಗ್ಬೇಡ ನೀನು ಬಾ. ಅಳೋದೊಂದೇ ಗೊತ್ತು ನಿಂಗೆ. ನೀನು ಸ್ಟ್ರಾಂಗ್ ಆಗು, ಅವ್ರ ತರ ನೀನು ಮುಖ ಮಾತಾಡ್ಬೇಕು. ಹೋಗಿ ರೂಮಲ್ಲಿ ಕುತ್ಕೊಂಡು ಮಾತಾಡೋದಲ್ಲ, ಮುಖ ಮಾತಾಡ್ಬೇಕು ಎದುರುಗಡೆ ಬಂದು. ಹೋಗಲ್ಲ ಅಂತ ಅಷ್ಟೇ. ನಾನು ಅಡಿಗೆ ಕೋಣೆಗೆ ಹೋಗಲ್ಲ, ಮನೆಗೂ ಬರುದಿಲ್ಲ. ನೀವ್ ಎಲ್ಲಿಗೂ ಬರ್ಬೇಡಿ, ಇನ್ಮೇಲೆ ಬರ್ಲೇಬೇಡಿ ಬೆಂಗಳೂರಿಗೆ. ನಮ್ಮ ಮನೆಗ್ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ. ಯಾರು ಹಿಂಗ್ ಮಾತಾಡ್ತೀರಾ? ಓವರ್ ಆಗಿ ಆಡ್ತಾರೆ. ನೀವು ಅಷ್ಟೇ. ಇಷ್ಟೊಂದು ಅಳ ಅಂತದ್ ಏನಿತ್ತು? ಹಾ ಏನ್ ಗೊತ್ತಾ, ನಾನು ಹೇಳ್ತೀನಿ. ಈಗ ಅವ್ರು ಇವತ್ತು ಅಡಿಗೆ ಮನೆ ಹೋಗಿದ್ದಾಳಲ್ವಾ, ಉಪ್ಪು ಜಾಸ್ತಿ ಆಗಿದೆ ಅಲ್ವಾ, ಅದನ್ನ ಆಯ್ತು ಉಪ್ಪು ಜಾಸ್ತಿ ಆಯ್ತು, ಇನ್ ಮುಂದೆ ಅಡಿಗೆ ಮಾಡ್ಬೇಡಿ ಅಷ್ಟೇ ಹೇಳಿ. ನಾನ್ ಸಹಿಸ್ಕೋತೀನಿ. ಉಪ್ಪು ಜಾಸ್ತಿ ಆದ್ರೆ ನಾನ್ ಸಹಿಸ್ಕೋತೀನಿ. ನಮ್ ಸಬ್ಸ್ಕ್ರೈಬರ್ಸ್ ಸಹಿಸ್ಕೋತಾರಾ? ನನ್ನ ಮರಿಯಾರು ಅಯ್ಯೋ ಪಾಪ. ಎಲ್ಲಿ ಬ್ಯಾಗ್ ಲಗೇಜ್ ಎಲ್ಲ ಕೊಡಿ ಕೊಡಿ ಕೊಡಿ. ಪಾಪ ಇಷ್ಟೊಂದು ಗೋಳಿಕೋಬಾರ್ದಾಗಿತ್ತು. ಅಯ್ಯೋ ಅಯ್ಯೋ ಅಯ್ಯೋ, ಪಾಪ ಈ ತರ ಪ್ರ್ಯಾಂಕ್ ಆಗ್ಬಾರ್ದಾಗಿತ್ತು. ನಮ್ ಧನ್ಯ ಅವ್ರು ಅಳ್ತಾ ಇದ್ರು, ಕಣ್ಣೆಲ್ಲ ನೋಡಿ ರೆಡ್ಡು. ಬೆಳಿಗ್ಗೆ ನಮ್ಗೆ ಅಳ್ಸೋದು ಇದಿರ್ಲಿಲ್ಲ, ಮನ್ಸಲ್ಲಿ ಇರ್ಲಿಲ್ಲ. ಆದ್ರೆ ಅಳ್ತಾಳೆ ಅಂತ ಪಕ್ಕಾ ಗೊತ್ತಿ. ನೀವ್ ಏನ್ ಹೇಳಿದ್ರು ಅಳ್ತೀರಾ. ಯಾವ್ದೇ ಒಂದ್ ಟಾಪಿಕ್ ತಗೊಂಡ್ರು ನಿಮ್ಗೆ ಬೇಜಾರ್ ಮಾಡೋ ಟಾಪಿಕ್ ಅಳ್ತಾ ಹೇಳ್ತೀರಾ. ನಾನೇನು ಗೊತ್ತಾ, ಕರೆಕ್ಟ್ ಆಗಿ ಉಪ್ಪು ಹಾಕಿದ್ದೆ ಅಂತ ನಂಗೆ ಅನ್ಸ್ತದೆ. ಏನಾಯ್ತು ಅಂತ ನಂಗೆ ಗೊತ್ತಾಗ್ತಿಲ್ಲ. ಅದಕ್ಕೆ ನಮ್ ಸಣ್ಣವ್ರು ಇದಾರಲ್ವಾ, ಅವರೇ ಬಾಣ ಬಿಟ್ಟಿದ್ದು. ಏನು ಉಪ್ಪು ಹಾಕ್ಬಿಟ್ರು ಜಾಸ್ತಿ. ನಿಜ? ನಂಗೆ ಇಷ್ಟರ ತನಕ ನನಗೆ ಆ ತರ ಆಗಿಲ್ಲ. ನನಗೆ ಜಾಸ್ತಿ ಅಳಿಸ್ಬಿಟ್ರಿ, ಪಾಪ ಬೇಜಾರ್ ಮಾಡ್ಕೋಬೇಡಿ. ನಿಮ್ಮ ನಿಜ ನಿಮಗೆ ಅಳಿಸ್ಲೇಬೇಕು. ನನಗೆ ಎಷ್ಟು ಜೋರಲ್ಲ ಸೂರ್ಪನಕ್ಕಲ್ಲ ಅವರು ರಕ್ಕಸ ಅಂತೆ. ನಾವ್ ಗೊತ್ತಲ್ಲ, ಪ್ರ್ಯಾಂಕ್ ಮಾಡಿದ್ರೆ ಸ್ವಲ್ಪರೂ ಗೊತ್ತಾಗ್ಬಾರ್ದು, ಆ ತರ ಪ್ಲಾನ್ ಆಗಿ ಮಾಡಿದ್ದು. ಆಕ್ಚುಲಿ ಹೇಳ್ಬೇಕಂದ್ರೆ ಇದನ್ನ ಸ್ಪಾಟ್ ಅಲ್ಲಿ ಥಿಂಕ್ ಮಾಡಿದ್ದು ನಾನು ಮತ್ತೆ ಸಣ್ಣವರು. ನಾನು ನಿಜ ಹೋಗ್ತಿದ್ದೆ ಮನೆಗೆ ಇವತ್ತಂತೂ ಕನ್ಫರ್ಮ್. ನಾನು ಇವಳೊಟ್ಟಿಗೆ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡೆ ಗೊತ್ತಾ. ನಾನು ಆ ತರ ಯಾವತ್ತಾದ್ರೂ ನಿಮಗ್ ಬೈದಿದ್ದೀನ? ಹೌದು, ಅದೇ ನಂಗೆ ಆಯ್ತು. ಇವ್ರು ನಂಗೆ ಈ ತರ ಬೈಯೋ ಡೈರೆಕ್ಟ್ ಆಗಿ ನಿಮ್ಗೆ ಏನಾದ್ರು ಹೇಳ್ಬೇಕಂದ್ರೆ ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ. ಬೈಯೋ ತರ ನಾನು ಮಾಡೋದು ಇಲ್ಲ ನಿಮ್ಗೆ. ಯಪ್ಪ ನಂಗೆ ಎಂತೆಲ್ಲ ಆಯ್ತು, ಒಂಥರ ತಲೆ ಸುತ್ತ ಬಂದಾಗೇನೆ ಆಯ್ತು. ಯಪ್ಪ ಈ ಹೊಸ ಮನೆಗೆ ಬಂದು ಈ ತರ ಎಲ್ಲ ಮಾತಾಡ್ತಿದ್ದಾರ. ಯಾಕೆ ಹೊಸ ಮನೇಲಿ ಮಾತಾಡ್ಬಾರ್ದ? ಅಂದ್ರೆ ಈ ತರ ಕಿರ್ಚಾಡ್ಕೊಂಡು ಯಪ್ಪ ನಂಗೆ ಒಂಥರ ಏನ್ ಮಾಡ್ತಾಳೋ ಲಾಸ್ಟಿಗೆ ಅಂತ. ಒಳ್ಳೆ ಕಾಮಿಡಿ ಇತ್ತು ಮಾತ್ರ. ತಲೆನ ಇದಕ್ಕೆ ಗೋಡೆಗೆ ಜಜ್ಬೇಕಂತ ಆಯ್ತು ನಂಗೆ. ಸರಿ ಅಷ್ಟು ಒಂಥರ ಸಿಟ್ಟು ಬರೋದು ಒಂಥರ ಆಗ್ತಿತ್ತು. ಯಪ್ಪ ನನಗೆ ದೋಸೆ ಚೆನ್ನಾಗೇನೆ ಇತ್ತು. ದೋಸೆ ಚೆನ್ನಾಗಿತ್ತು, ಕರೆಕ್ಟ್ ಆಗಿ ಮಾಡಿದ್ರಿ. ನಾವು ಸ್ವಲ್ಪ ಇದು ಉಪ್ಪು ಹಾಕ್ಸ್ಬಿಟ್ಟಿದ್ದೆ ಅಷ್ಟೇ. ಸಣ್ಣವ್ರು ಹೋಗಿ ಉಪ್ಪು ಹಾಕಿದ್ರಲ್ವಾ, ಸ್ವಲ್ಪ ಜಾಸ್ತಿ ಉಪ್ಪು ಹಾಕ್ಬಿಟ್ಟಿದಿರಮ್ಮ. ಹೆವಿ ಉಪ್ಪು ಆಯ್ತದು ದೋಸೆ, ಬಾಯಿ ಇಡಕ್ ಆಯ್ತಾ ಇರ್ಲಿಲ್ಲ ಅಷ್ಟು ಉಪ್ಪು. ಈ ತರ ಮಾಡ್ಬಾರ್ದು ಆಯ್ತಾ. ಮಾಡ್ಬೇಕು ಅವಾಗ್ಲೇ ಚೆನ್ನಾಗಿರೋ. ಅಲ್ಲ, ದೋಸೆನ ತಿಂದ್ಬಿಟ್ಟು ಟೇಸ್ಟ್ ನೋಡಿ ಕೊಡಲ್ವಾ ನೀವು? ಹಂಗೆ ಹಾಕ್ಬಿಡೋದ? ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಾವು ರುಬ್ಬಿದಾಗ ಆವಾಗ್ಲೇ ನಾವು ಉಪ್ಪು ಹಾಕ್ತಿವಿ ಗೊತ್ತಾ. ಅವಾಗ ಟೇಸ್ಟ್ ನೋಡಿದ್ರಾ? ನಂಗೆ ಗೊತ್ತಿತ್ತು. ಅಂದ್ರೆ ನಾವು ದೋಸೆ ಮಾಡಿದ ನಂತರ ಮುಂಚೆ ಇಲ್ಲ ಅಷ್ಟೇ, ಇದು ಟೇಸ್ಟ್ ನೋಡಲ್ಲ. ನಾವು ರುಬ್ಬಿವಿ ಅಲ್ವಾ, ಆ ಟೈಮಲ್ಲಿ ನೋಡ್ತೀರಾ? ಆ ಟೈಮಲ್ಲಿ ನೋಡೋದು. ಈ ತರ ಮಾಡ್ಬಾರ್ದು. ನನ್ನ ಭಾವನೆ ಅಲ್ಲ, ನೀವು ನನ್ನ ಮೈದ್ನೇ ಅಲ್ಲ. ಹೋಗಿ ಬ್ಯಾಗ್ ಎಲ್ಲ ಪ್ಯಾಕ್ ಆಯ್ತಾ? ಸರಿ, ಊರು ಹೊರಡಕ್ ರೆಡಿ ಆಗ್ಬಿಡಿ. ನಾನು ಹೋಗಲ್ಲ. ನಿಜ ಏನ್ ಆಡ್ತಾರೆ ಅಂದ್ರೆ ಹೆವಿ. ನನಗೂನು ಇವ್ರನ್ನ ನೋಡಿ ಒಂಥರ ಆಗೋಯ್ತು. ನಾನೇನಕ್ಕಪ್ಪ ಇಷ್ಟೊಂದು ಅಳಿಸ್ತಾ ಇದೀನಿ ಇವ್ರನ್ನ ಅಂತ ಅನ್ನಿಸ್ಬಿಡ್ತು. ನನಗೆ ಬೇಜಾರಾಗೋಯ್ತು. ಬಟ್ ಇದೆಲ್ಲ ಮನ್ಸಿಗೆ ಯಾರು ಹಾಕೊಳಕ್ ಹೋಗ್ಬಿಡಿ. ಜಸ್ಟ್ ಧನ್ಯ ಅವ್ರಿಗೆ ಪ್ರ್ಯಾಂಕ್ ಮಾಡೋಣ ಅಂತ ಮಾಡಿದಷ್ಟೇ, ಎಂಟರ್ಟೈನ್ಮೆಂಟಿಗೋಸ್ಕರ. ನೀವು ಅಷ್ಟೇ ಬೇಜಾರ್ ಮಾಡ್ಕೊಬೇಡಿ. ಬೈಬೇಡಿ ಆಯ್ತಾ ಯಾರು ಕೂಡ. ಅಂದ್ರೆ ಏನ್ ಗೊತ್ತಮ್ಮನು, ಇದು ಎಷ್ಟೊತ್ತಪ್ಪ ಕಂಟಿನ್ಯೂ ಆಗುತ್ತೆ, ಯಾವಾಗ ನಿಲ್ಲುತ್ತಪ್ಪ ಅಂತ ಕಾಯ್ತಾ ಇದ್ದೆ ನಾನು ಕಾಯ್ತಾ ಇದ್ದೆ. ಆಮೇಲೆ ಜಾಸ್ತಿ ಹತ್ಬಿಟ್ರೆ ಇವರು ಫುಲ್ ಟೆನ್ಷನ್ ಮಾಡ್ಕೋತಾರೆ ಅಂತ. ನಿಜ ತಲೆ ಎಲ್ಲ ಒಂಥರ ನೋವಾಗ್ತಿದೆ. ಅಮ್ಮಂಗ್ ಹಾಕೊಟ್ಬಿಡೋಣ ಅಂತ ಅನ್ಕೊಂಡಿದ್ದೆ. ಆಮೇಲೆ ಅಮ್ಮನೂ ತಲೆ ಕೆಡ್ಸ್ಕೊಬಿಡ್ತಾರಲ್ಲ, ಅದಕ್ಕೆ ಬೇಡ ನಿಜ ಅನ್ಕೊಂಡು ಅಂದ್ಬಿಟ್ಟು ಸುಮ್ನೆ ಆಗೋದೆ. ಪ್ರಾಂಕ್ ಅಲ್ಲಲ್ಲ, ನಂಗೆ ನಂಬ್ಲಿಕ್ಕೆನೇ ಆಗ್ತಿಲ್ಲ, ಒಂಥರ ಆಗ್ತಿದೆ. ನೀವು ಪ್ರಾಂಕ್ ವಿಡಿಯೋ ನೋಡು, ಇನ್ನೇ ಚೆನ್ನಾಗಿರುತ್ತೆ. ಇದು ಎಷ್ಟನೇ ಸಲ ಪ್ರ್ಯಾಂಕ್ ಆಯ್ತಿರೋದು? ಎರಡನೇ ಸಲ ಅನ್ಸುತ್ತೆ. ಸಲ ಅದು ರೆಸಾರ್ಟ್ ಅಲ್ಲಿ ಒಂದ್ಸಲ. ಯಪ್ಪ ಅಲ್ಲೂ ಎರಡಲ್ಲ 3 ಅನ್ಸುತ್ತೆ. ಅಂದ್ರೆ ನಿಮ್ಮಿಬ್ರಿಗೆ ಒಂದ್ಸಲಿ ನಾನ್ ಮಾಡಿದ್ದೆ. ಆ ಟೈಮಲ್ಲೂ ನಿಮ್ ಅಕ್ಕ ಪ್ರ್ಯಾಂಕ್ ಆಗಿದ್ರು. ಸಿಂಗಲ್ ಆಗಿ ನಿಮ್ ಅಕ್ಕಂಗೆ ಒಬ್ರಿಗೆ ನಾವೆಲ್ಲ ಸೇರ್ ಮಾಡಿದ್ವಲ್ಲ, ಆ ಪ್ರ್ಯಾಂಕ್ ಒಂದು. ಇದೊಂದು ಹೆಂಗೆ ನೋಡೋಣ. ನಿಮ್ಗೆ ತಾಕತ್ತಿದ್ರೆ ರಿವೆಂಜ್ ತೀರಿಸ್ಕೊಳ್ಳಿ.
ಧನ್ಯ ಅವರು ನೋಡೇ ಬಿಡೋಣ. ಚಾಲೆಂಜಾ ಚಾಲೆಂಜ್ ನೋಡೋಣ. ನಮ್ ಧನ್ಯ ಅವರು ಮುಂದಿನ ದಿನಗಳಲ್ಲಿ ನನ್ನ ಮೇಲೆ ರಿವೆಂಜ್ ತೀರಿಸ್ಕೋತಾರ ಇಲ್ವಾ ಅಂತ ನಾನಂತೂ ಅಲರ್ಟ್ ಆಗಿರ್ತೀನಿ. ನಾನ್ ಸಖತ್ ಎಂಜಾಯ್ ಮಾಡಿದೆ. ಅಳ್ಬೇಕಾದ್ರೆ ಸ್ವಲ್ಪ ಬೇಜಾರಾಯ್ತು. ಕಿರ್ಚಿ ನನ್ನ ವಾಯ್ಸೇ ಹೊಟ್ಟೋಯ್ತು. ಏನಾಗಿದೆ ಏನ್ ನೋಡಿದ್ರು ಈಗಲೇ ಸ್ಪಾಟ್ ಅಲ್ಲೇ ಪ್ರ್ಯಾಂಕ್ ಮಾಡ್ಬಿಟ್ರು. ಅಯ್ಯೋ ಸಕ್ಕದಾಗಿತ್ತು. ಚೆನ್ನಾಗಿತ್ತು. ನಾನಂತೂ ಮಸ್ತಾಗಿ ಎಂಜಾಯ್ ಮಾಡಿದೆ. ನಾ ಮಿಡಲ್ ನಗ್ತಾ ಇದೀನಿ. ನಾನು ನಗ್ತಿದ್ದೀನಿ. ನಾನ್ ಡ್ಯಾನ್ಸ್ ಎಲ್ಲ ಆಡ್ತಾ ಇದ್ದೀನಿ ಇಲ್ಲಿ. ನಾನು ನಗ್ತಾ ಇದ್ದೆ. ನೀನು ರೂಮಲ್ಲಿ ಅಳ್ತಾ ಇದ್ದೆ. ಆ ಬಿಜಿಎಂಗೆ ನಾನು ಇಲ್ಲಿ ಡ್ಯಾನ್ಸ್ ಆಡ್ತಾ ಇದ್ದೆ. ಹೆವಿ ಅಳ್ತಾ ಇದ್ರು. ನನಗೂ ಬೇಜಾರಾಯ್ತು ಅಳದ್ನ ನೋಡಿ. ಬಟ್ ಎಷ್ಟು ಅಳಿಸ್ತೀವೋ ಅಷ್ಟೇ ನಗಿಸ್ತೀವಿ ಅಲ್ವಾ ಅಮ್ಮ? ಅಳಿಸ್ತೀವ ನಾವು ಜಾಸ್ತಿ ಅಳ್ಸೋದಿಲ್ಲ. ಇಲ್ಲಪ್ಪ, ಅದೇ ನಂಗೆ ಆಶ್ಚರ್ಯ ಆದದ್ದು, ಯಾಕೆ ಇವ್ರು ಈ ತರ ಎಲ್ಲ ಬೊಬ್ಬಾಗ್ತಾ ಇದ್ದಾರೆ ಅಂತ. ಇವರು ಸಣ್ಣ ಪುಟ್ಟ ವಿಚಾರದಕ್ಕೇನೆ ತುಂಬಾ ಅಳ್ತಾರೆ. ಇನ್ನ ಈ ತರ ಒಂದು ದೊಡ್ಡದಾಗಿ ನಾನು ರ್ಯಾಶ್ ಆಗಿ ಮಾತಾಡ್ತಿದ್ದೀನಿ ಅಂತ ಅಂದಾಗ ಫುಲ್ಲು ಹತ್ತೇ ಬಿಡ್ತಾರೆ. ಎಷ್ಟು ಅಳ್ತಾರೆ ಅಂತ ಅಂದ್ರೆ ಅದನ್ನೇ ನೆನ್ಸ್ಕೊಂಡು ಅಳ್ತಿರ್ತಾರೆ. ಆ ತರ ಇವರು ಧನ್ಯ ಅವರು. ಓಕೆ ಪರವಾಗಿಲ್ಲ, ಅಂತೂ ಇಂತೂ ಪ್ರ್ಯಾಂಕ್ ಆದ್ರಲ್ಲ. ಇನ್ನೊಂದೇನ್ ಕಾಮಿಡಿ ಅಂತ ಅಂದ್ರೆ ಬುಧವಾರದ ನಮ್ಮ ಮನೇಲಿ ಹೆಣ್ಮಕ್ಳು ಅಳಂಗಿಲ್ಲ ಅಂತ ಹೇಳಿದ್ನಲ್ವಾ, ಅದು ಸುಮ್ನೆ ಹೇಳಿದ್ದು. ಅದು ಸುಮ್ಮನೆ ನಂಗೆ ಗೊತ್ತಿಲ್ಲ. ಆಕ್ಚುಲಿ ಹೆಣ್ಮಕ್ಳು ಮನೇಲಿ ಅಳ್ಳೇಬಾರ್ದು. ಬುಧವಾರದೊತ್ತು ಅಂತ ಎಲ್ಲ ಇಲ್ಲ, ಅದು ನಾನೇ ಸೇರಿಸಿದ್ದು. ಯಾಕಂದ್ರೆ ಇವತ್ತು ಬುಧವಾರ ಅಲ್ವಾ, ಅದಕ್ಕೆ. ಕ್ಯಾಮ್ರಾ ಮುಂದೆ ಹತ್ರ ಅಲ್ವಾ ಒಂಥರ ಅನ್ಸ್ತಾ? ನಾಚಿಗೆ ಆಯ್ತು. ಅಂದ್ರೆ ಎಲ್ಲರ ಮುಂದೆ ನಾನು ಹತ್ತಾಗಿ ಆಯ್ತಲ್ವಾ. ಅದು ಇಷ್ಟು ದೊಡ್ಡವಳಾಗಿ ಹತ್ತಿದ್ದೀನಿ. ಎಷ್ಟು ಬೇಗ ಕಣ್ಣಲ್ಲಿ ನೀರು ಬರುತ್ತಲ್ವಾ ಅಲ್ವಾ. ಎಲ್ಲಕ್ಕ ಅಷ್ಟೊಂದು ಸ್ಟೋರ್ ಮಾಡಿ ಇಟ್ಕೊಂತೀನಿ ನಾನು. ಏನು ಗೊತ್ತಾ, ಸಡನ್ ಆಗಿ ನನ್ನ ಮೈಂಡಿಗೆ ತಗೊಳ್ತೀನಿ. ಏನೆಲ್ಲ ಅಂತಾರ. ಮೈಂಡಿಗಿನ ಜಾಸ್ತಿ ಮನ್ಸಿಗೆ ತಗೋತೀರಾ ಅನ್ಸುತ್ತೆ. ಅವಾಗ್ಲೇ ಅಳು ಬರೋದು. ಮನ್ಸಿಗೆ ಯಾವಾಗ ನೋವಾಗುತ್ತೆ ಅವಾಗ್ಲೇ ಕಣ್ಣಲ್ಲಿ ನೀರ್ ಬರೋದಂತ. ಅಳೋದ್ ನೋಡಿ ನಂಗೆ ತಲೆನೋವು ಬರ್ತಾ ಇದೆ ಈಗ. ನಮ್ಮ ಮನೇಲಿ ಅಡಿಗೆ ಕೆಲಸ ಎಲ್ಲ ಅಕ್ಕನೇ ಮಾಡ್ತಾಳೆ ಅಂತ ಅನ್ಕೋಬೇಡಿ. ಸುಮ್ನೆ ಇದು ಪ್ರ್ಯಾಂಕ್ ಮಾಡಿದಲ್ವಾ. ನಾನು ಏನ್ ಮಾಡೋದಾದ್ರೆ ಅವಳು ಹೆಲ್ಪ್ ಮಾಡ್ತಾಳೆ. ಮತ್ತೆ ಏನಾದ್ರೂ ಸ್ಪೆಷಲ್ ಆಗಿ ಅವಳು ಟ್ರೈ ಮಾಡ್ತಾಳೆ. ಮತ್ತೆ ಧನ್ಯ ಅವರು ಚೆನ್ನಾಗಿ ಟಿಫನ್ಸ್ ಮಾಡ್ತಾರೆ. ಡಿಫ್ರೆಂಟ್ ಟಿಫನ್ಸ್ ಅವರೇ ಮಾಡ್ಲಿ. ಸಣ್ಣ ಅವರು ಮಧ್ಯಾಹ್ನ ಊಟಕ್ಕೆ ನೈಟ್ ಊಟಕ್ಕೆ ಅವ್ರು ಮಾಡ್ಲಿ ಅಂತ ಯಾವಾಗ್ಲೂ ಪ್ಲಾನ್ ಮಾಡ್ಕೊಂಡಿರ್ತೀವಿ. ಯಾವಾಗ್ಲೂ ನಮ್ ಧನ್ಯ ಅವರೇ ಮಾಡ್ತಾರೆ ಅಂತ ನೀವ್ ಅನ್ಕೊಳಕ್ ಹೋಗ್ಬೇಡಿ. ಇಬ್ರು ಕೂಡ ಕೆಲಸ ಮಾಡ್ತಾರೆ. ಆಮೇಲೆ ನಂಗೆ ಎಲ್ರು ಬೈದ್ ಬಿಡ್ತಾರೆ. ನಾವ್ ಹೇಳ್ತಾ ಇರ್ತೀವಿ ಇವ್ರಿಗೆ, ಯಾವಾಗ್ಲೂ ಏನು ಮಾಡ್ಬೇಡಿ ಅಮ್ಮ ಅಂತ. ಇದು ರಿಯಲ್ ಫ್ಯಾಕ್ಟ್ ಆಕ್ಚುಲಿ. ಹೌದು, ಏನಾದ್ರೂ ಒಂದು ಟ್ರೈ ಮಾಡ್ತಾನೆ ಇರ್ತಾಳೆ. ಮತ್ತೆ ನಾನ್ ಮಾಡುವಾಗ್ಲೂ ಅಷ್ಟೇ ಹೆಲ್ಪ್ ಮಾಡೋಕ್ ಬರ್ತಾ ಇರ್ತಾಳೆ. ಅಂದ್ರೆ ಅವಳು ಏನ್ ಗೊತ್ತಾ, ಇದು ಅವಳು ಸ್ವಂತ ಮನೆ ತರನೇ ಇದ್ದಾಳೆ. ಆ ತರ ಆ ತರ ಪಾಪ. ಬೇರೆಲ್ಲೂ ಮಾಡಲ್ಲ. ನಾವು ಮಾತಾಡಿರೋದ್ರಲ್ಲಿ ಏನಾದ್ರು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್. ಪಾಡಂತು ನಂದೀಗ ಅಲ್ಲೋಲ ಕಲ್ಲೋಲ ಮುಂಜಾನೆ ಮಂಜು ಮಾತೆಲ್ಲ